ಆತಾಗ ಯಾವರ ಬೀಗರು ಬಿದ್ದರು ಯಾವ ಹಳೆ ತಲಿ ಬರ್ತಾವ ಏನಾಗ್ತದ ಯಾಕೋ ಒಂದೇ ಸಮನೆ ನಿಂತು ಕೂಗಾಕತ್ತಿತ್ತು ಕಾಗಿ ಇರಮ್ಮ ಇವತ್ತೊಂದು ಮುಕ್ಕಕ್ಕಿ ಹೆಚ್ಚಿಗೆ ಹಾಕ ಯಾಕೋ ಯಾರೋ ಬರ್ತಾರ ಅನಿಸ್ತಾಯ್ತು ಮನ್ಸಿಗೆ ಅಂದ್ರೆ ಈ ಕಾಯಿಗೆ ಒಂದು ಜಗ್ಗ ಕೂಗಾಕತ್ತಿತ್ತು ಹಂಗೆ ಕೂಗದಾಗ ಯಾರ ಬರೋದು ಜಾಸ್ತಿ ಅವ ಹಿರಿಯರೇನು ಸುಮ್ಮನೆ ಮಾಡಿಲ್ಲ ಯಾವುದಕ್ಕೂ ನೀನು ಒಂದು ಮುಕ್ಕಕ್ಕಿ ಹೆಚ್ಚಿಗೆ ಹಾಕ ಒಂದೆರಡು ತುತ್ತು ಪಲ್ಯನೂ ಹೆಚ್ಚಿಗೆ ಮಾಡು ಯಾರ ಒಬ್ರಿಗೂ ಅಂತೂ ತುಳಿಯಷ್ಟು ಉಂಡುಳಿಯಷ್ಟು ಇರಲಿ ಏನು ಹಂಗೆ ತೊಳೆದಬ್ರಿ ಖಾಲಿ ದಬಾಕದ್ ಬೇಡ ಯಾರು ಬಂದ್ರೆ ಉಂತಾರ ಅಯ್ಯೋ ನನ್ನ ಮಗಳೇ ನೀನ ಬಂದನ ಅಯ್ಯೋ ನಾನಂಗಾರ ಯಾರು ಬರ್ತಾರಪ್ಪ ಕಾಯಿ ಹೋಗಕತ್ತಲ್ಲ ಬಾಗಲ ನಿಂತು ಒಂದೇ ಸಮನೆ ಯಾರು ಬರ್ತಾರೋ ಏನೋ ಅನ್ಕೊಳತಿದ್ದೆ ಥೋ ನೀನು ಬಂದಿದ್ದು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತನ ಎಷ್ಟು ಸಲ ಕರಿಬೇಕವ ಫೋನ್ ಹಚ್ಚಿದಾಗ ಒಮ್ಮೆ ನಿನ್ನ ಫೋನ್ ಎಬ್ಸಂಗಲ್ಲ ಅದು ನಿನ್ನ ಗಂಡ ಎತ್ತಿರ್ತಾನ ಒಂದು ಇಲ್ಲ ನಿಮ್ಮ ಮಾವ ಎತ್ತಿರ್ತಾನ ಏನು ಮಾತಾಡ್ಬೇಕು ಲಕ್ಷ್ಮೀದು ಕಸ್ತೂರಿ ಅದಳ ಅಂದ ಅಲ್ಲದಳ ಇಲ್ಲದಳ ಮುಗಿದೋತ್ ಮಾತುಕತೆ ಅಯ್ಯೋ ನೀ ಬಂದಿದ್ದೊಂದು ಒಳ್ಳೇದಾತು ಬಿಡು ಕಾಯಿಗೆ ಒದ್ರಾತಿದ್ದಕ್ಕೂ ನಾನು ಅನ್ಕೊಂಡಿದ್ದಕ್ಕೂ ಕರೆಕ್ಟ್ ಆತ ಅಯ್ಯೋ ಅವ್ವ ಇಲ್ಲಿಗೆ ಬರಾಕತ್ರ ಸಾಕು ನಮ್ಮ ಮಾವ ಒದ್ರಾಕ್ ನಿಂದಿರ್ತಾನ ಈಗ ಮನ್ಯಾಗಿಲ್ಲ ಅಲ್ಲಿ ಕನ್ಯೆ ನೋಡಕ್ ಹೋಗ್ಯಾರ ಹಂಗಾಗಿ ಅತ್ತಿಗೆ ಹೇಳಿ ಬಂದೆ ಪಾಪ ನಮ್ಮ ಅತ್ತಿ ಏನನ್ನಲ್ಲ ಸುಮ್ಮನೆ ಇರ್ತಾರ ಅಲ್ಲ ಕಾಯಿ ಒದ್ರಿದ್ರೆ ಯಾರು ಬೀಗರು ಬರ್ತಾರ ಅಂತ ಅರ್ಥ ನೀನ್ ಮನಿ ಮಗಳಲ್ಲ ನೀನ್ ಬಂದಿ ಕಾಯಿ ಒದ್ರಿದ್ರೆ ಯಾರ ಬೀಗರು ಮತ್ತೆ ಯಾರ ಬೆನ್ ಮೇಲೆ ಬರೋರದಾರ ಏನೋ ಯಾರಿಗೆ ಗೊತ್ತ ಅಲ್ಲ ಕನ್ಯೆ ನೋಡಕ್ ಹೋಗ್ಯಾರ ಅಂತಂದಲ್ಲ ಯಾರಿಗೆ ನಿನ್ ಮಗ್ಗ ಅಲ್ಲ ಕನ್ಯೆ ನೋಡಕತ್ರ ಓ ಅಲ್ಲಿ ಮತ್ತೆ ಯಾವ್ದು ಹುಡುಗಿನ ಲಗ್ನಕ್ಕನ ಅಂತೇನು ಸುದ್ದಿ ಇದ್ದಿತ್ತು ಬಾಳ ದೌಡಾತ್ ಕಲಿಯದ್ ಮುಗಿತಾ ನಿನ್ ಮಗಂದ ಅಯ್ಯೋ ಅವ್ವ ನಾನು ಒಂಥರ ಬೀಗ್ತೀನಿ ಈಗ ಕೊಟ್ಟೆನ್ ಕುಲಕೊರಗ ಅಂತಂದೆ ಗಾದಿ ಮಾತೆ ಇಲ್ಲನ ಆದ್ರೆ ನಮ್ಮ ಅಣ್ಣನ ಮಗಳನ್ನ ತಗೊಂಡಿದ್ರೆ ಈ ಮನೆಗೆ ಒಂಥರ ಬೀಗ್ತಿನೂ ಹಾಕಿದ್ದೆ ಮನಿ ಮಗಳು ಹಾಕಿದ್ದೆ ಏನ್ ಮಾಡ್ಬೇಕು ಎಲ್ಲ ಎಡವಟ್ಟಾಗಿ ಹೋತಲ್ಲ ಇಷ್ಟಕ್ಕೂ ಕನೆ ನೋಡಕತ್ತಿರೋದು ನನ್ನ ಮಗ್ಗಲ್ಲ ನನ್ನ ಆದ್ನಿ ಮಗ್ಗೆ ದೊಡ್ಡವಂಗ ಆ ಹುಡುಗನ ಹೆಸರು ಅದು ಏನೋ ಅಂದ್ರಪ್ಪ ಪ್ರಭಾಕರನ ಏನೋ ಆಯ್ತಪ್ಪ ಅವಂಗ ಕನೆ ನೋಡಕತ್ತಿರೋದು ಕಸ್ತೂರಿ ಒಳ್ಳೆ ಕೆಲಸ ಮಾಡಿದಿ ನಿಮ್ಮ ಅಣ್ಣ ಇಲ್ದೊತ್ನಾಗ ಬಂದ ನಿಮ್ಮ ಅಣ್ಣಿದ್ದಾಗ ಏನಾರ ನೀ ನಮ್ಮ ಅಣ್ಣನ ಮಗಳು ನನ್ನ ಮನೆಗೆ ಅಂತ ಅಂದಿದ್ರೆ ನಿಮ್ಮಣ್ಣ ರುದ್ರಾವತಾರ ತಾಳಿ ಬಾಯಿಗೆ ಬಂದಾಗ ಮಾತಾಡಿ ಸುಮ್ಮನೆ ನಿನಗೂ ಬೇಜಾರು ಮಾಡಿ ಮನ್ಯಾಗ ಒಂದು ಕದ್ನ ಹುಟ್ಟಾಕಿ ಜಗಳ ಮಾಡಿ ದೊಂಬೆ ದೊಕ್ಕಿತ್ತು ಅಣ್ಣನ ಮಗಳು ಅಯ್ಯೋ ಮಗಳು ಓದ್ಸ ತೀರ್ಮಾನ ತಗೊಂಡಾರ ಈಗ ಗೊತ್ತನ ಮದ್ವಿ ಮಾತುಕತೆ ಎಲ್ಲ ಭಾಳ ದೂರ ಉಳಿತು ಅದ್ರಾಗೂ ನಿನ್ ಮನೆಗೆ ಕೊಡೋದಂತ್ರ ಸುಳ್ಳು ನಿಮ್ಮ ಅಣ್ಣ ಹೆಂಗಂತ ಗೊತ್ತಲ್ಲ ನಿನಗೆ ಪಾಪ ಬಿಡ ಆಕಿ ಏನ್ ಮಾಡ್ಯಾಳ ಆಕಿ ಮನ್ಸಿಗೆ ಅನ್ಸಿದ್ ಹೇಳಾಳ ಅದ್ರಾಗ ಏನೈತಿ ನಿಮ್ಮ ಅಣ್ಣ ಹಂಗ ದೊಡ್ಡವ್ರು ಮಾಡೋದಿರ್ಲಿ ಪಾಪ ಆ ಹುಡುಗಿ ಜೊತೆ ನಿಷ್ಠೂರ ಕಟ್ಕೊಂಡು ಕುಂತಾನ ಏನ್ ಮಾಡ್ಬೇಕು ಆಕೆನ ಆಸ್ತಿ ಯಾವ ಆಕೆ ಹೆಸರಿಗೆ ಐತೆ ಕೊಡು ತಗೋ ಅಂತ ಹೇಳಕ ಮಾಡಕ ಈ ತಿಳ್ಕೊಬೇಕವ ಏನು ಬುದ್ಧಿ ಯಾವಾಗ ಬರ್ತತೆ ಏನೋ ಹೋಗ್ಲಿ ಬಿಡು ಅಂದ ಉಪಯೋಗ ಇಲ್ಲ ಅಲ್ಲ ಆ ಪ್ರಭಾಕರ್ ಹುಡುಗಗ ಲಗ್ನ ಆಗೈತಲ್ಲ ಮತ್ತೆ ಲಗ್ನ ಮಾಡಕತ್ತಾರ ಅದಕ್ಕೆ ಏನಪ್ಪ ಲಗ್ನ ಆಗೈತಿ ಲಗ್ನ ಆಗಿದ್ದು ಆತು ಹೆಂಡತಿ ಬಿಟ್ಟಿದ್ದು ಆತು ಮತ್ತೊಂದ್ ಕನ್ಯೆ ನೋಡಕ್ ಹೊಂಟಿದ್ದು ಆತು ಅದಾಳಲ್ಲ ಅವ್ರ ಅವ್ವ ನನ್ನ ಆದ್ಮೇಲೆ ಸ್ವಲ್ಪ ನೀರ ಮುಳುಗ್ತಾಳಂತ ಮಡಿಯ ಎಲ್ಲ ಬಾಳೆ ಹದಗಡ್ಸೋದು ಮಾಡೋದು ಎಲ್ಲ ಗೊತ್ತಕ್ಕಿಗೆ ಅಯ್ಯೋ ದೇವ್ರಿ ಆಗ್ಲಿ ಮತ್ತೊಂದು ನೋಡಕ್ ಹೋಗ್ಯಾನ ಏನ್ ಬಂತಪ್ಪ ಆ ಹುಡುಗಿನ ಬಿಟ್ನ ಅಯ್ಯೋ ಪಾಪ ಆ ಹುಡುಗಿ ಗತಿ ಏನ್ ನೋಡಂಗ ಅಂತ ನಾನು ಪಾಪ ಬಾಕೆಟ್ ಅನ್ಸದ್ ಬಿಡ ಹೆಣ್ಣತ್ತರಿಗೆ ಇವೆಲ್ಲ ಭಾರಿ ಸಂಕಟ ವಿಚಾರ ಅವ್ರ ಅವ್ವ ಅಪ್ಪ ತಲೆ ಎತ್ಕೊಂಡು ಹೆಂಗ ಅಡ್ಡಾಡ್ಬೇಕು ಹಿಂಗಾದ್ರೆ ನೀ ಅಂತೀವ ನೀನು ಹೆಣ್ಣು ಎತ್ಕೊಂಡು ಹೆಂಗ ಅಡ್ಡಾಡ್ಬೇಕು ಅಂತೇಳಿ ಅವ್ರಿಗೆ ಅದೆಲ್ಲ ರೂಢ ಐತಿ ನೀ ಏನೋ ಅನ್ನಿವ ಕೈಯಾಗ ಒಂದು ಸ್ವಲ್ಪ ರೊಕ್ಕಿದ್ರೆ ಎಂತ ತಪ್ಪು ಮಾಡಿದ್ರು ಮುಚ್ಚೋಗ್ಬಿಡ್ತದೆ ಬೇವ ಬಡವ್ರು ಸಣ್ಣ ತಪ್ಪು ಮಾಡಿದ್ರು ಎದ್ದು ಕಂಡು ಬಿಡ್ತತಿ ಏನು ಈಗ ಇವ್ರು ಇಷ್ಟೆಲ್ಲ ಆಟ ಆಡಾಕ್ತಾರ ಯಾರು ಇವ್ರನ್ನ ಪ್ರಶ್ನೆ ಮಾಡಿ ಕೇಳೋರದಾರ ಅದ ಊರಾಗ ಯಾವ್ದಾರ ಒಂದು ಕುಟುಂಬದಾಗ ಇಂಥದ್ದಾಗ್ಲಿ ಈಗ ಹುಡುಗಿ ಮನೆಯಾಗ ಎಷ್ಟು ಜನ್ಮ ತಿಂತಿರ್ತಾರೆ ಯಾರ್ಯಾರ ಗೊತ್ತನ ಏನವ ದೇವ್ರಿಗೆ ಗೊತ್ತು ಹೋಲ್ ಬಿಡ ಅನ್ನಂಗೆ ನೀ ಬಂದೆಲ್ಲ ಖುಷಿ ಆಯ್ತು ಕುಂದ್ರ ಅಡಿಗೆ ಮಾಡಕ್ಕೆ ಹೇಳೇನಿ ಊಟ ಗೀಟ ಮಾಡ್ಕೊಂಡೇ ಹೋಗುವಂತೆ ನಾನು ಇಷ್ಟೊತ್ತಿನಾಗ ಹಣ್ಣು ಇರಲ್ಲ ಗೊತ್ತು ಅವಂಗ ಡಬ್ಬಿನೂ ಅದಕ್ಕೆ ಫೋನ್ ಹಚ್ಚಿದ್ದೆ ಡಬ್ಬಿ ಕಟ್ ಕಳ್ಸೇನಿ ಇವತ್ತು ಅಂದ್ರೆ ನಾವು ಒಮ್ಮೆ ರಾತ್ರಿ ಬರ್ತಾನ ಬೆಳಿಗ್ಗೆ ಹೋದವ ಅದಕ್ಕೆ ಅವ ಇಲ್ಲ ಅಂತೇಳಿ ಮಾತಾಡಕ ಬಂದೆ ಹೆಂಗದಿಯಾ ಆರಾಮದಿಯೇನ ಆರಾಮದೇನಿ ನೀವಿಬ್ರು ಮಾತಾಡತ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ಇದ್ದೆ ನೋಡ್ವೆ ಹೋಗ ಇವ ನೀ ನನ್ನ ಜೋಡಿ ಮಾತಾಡಬೇಡ ಯಾಕತ್ತಿ ಮತ್ತಿನೇನು ನಾನು ಒಂದು ಕೆಲಸ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತನ ನೀ ನನ್ನ ಮನೆ ಸೊಸಿ ಅಕ್ಕಿ ಅಂತೇಳಿ ಎಲ್ಲ ಹಾಳಾಟಿ ಅವರ್ ಮಾಡಿದಿ ನೋಡ್ರಿ ಚಂದಕ್ಕೆ ನನ್ನ ಮಗ್ಗ ನಿನಗೆ ಸಹಾಯ ಮಾಡು ನಿನ್ನ ಜೊತೆಗೆ ಇರು ನಿನಗೆ ರೂಮ್ ಹುಡುಕಿ ಕೊಡು ಹಾಸ್ಟೆಲಿಂದ ಅಂತೆಲ್ಲ ನಾನು ಚಂದಕ್ಕೆ ಅವನ್ನ ನಿನ್ನಂತೆಲ್ಲ ಕಳ್ಸಿದ್ನಂತ ಮಾಡಿ ಏನು ಒಂದು ಈಟ್ ನಾಲ್ಕು ಮಾತಾಡಿ ಚಂದಕ್ಕೆ ಏನು ನಿನಗೆಲ್ಲ ಹೇಳ್ಬೇಕನ್ನ ಕಂಡು ಒಂದು ಬಿಟ್ಟಿಗೆ ಕೊಡಕ್ಕೆ ಬರಲಿಲ್ಲ ನೋಡಿಗೆ ನಿನಗೆ ಚಂದಾಗಿ ಚಲಕ್ ಬಲಕ್ ಮಾಡಿ ಮಾತಾಡ್ಬೇಕು ಅದು ನಾವೇ ಹೇಳ್ಕೊಡ್ಬೇಕವ ನಿಮ್ಗೆ ಅಲ್ಲ ಕಸ್ತೂರಿ ನಾನು ನನ್ನ ಮಗಳು ಓದಕ್ಕೆ ಕಳ್ಸೇನೆ ಏನು ನಿನ್ನ ಮಗನ ಬಿಟ್ಟಿಗೆ ಕೊಡಕ್ಕೆ ಕಳ್ಸೇನೆ ಅಯ್ಯೋ ತಪ್ಪು ತಿಳ್ಕೊಬೇಡ್ರಿ ಅದಕ್ಕಮ್ಮ ಹಂಗೆ ಅನ್ಲಿಲ್ಲ ಇರಮತ್ಗೆಮ್ಮ ನಾನು ನನ್ನ ಮಗನ ಆದಷ್ಟು ನಿನ್ನ ಕಡೆ ಆಕರ್ಷಣೆ ಮಾಡ್ಕೋಬೇಕು ಬೇಡವಾ ಅಂತ ಅಂದೆ ಈಗ ನೋಡಿ ಅದನ್ನ ಮನೆಗೆ ತಂದು ಇಟ್ಕೊಂಡಾನ ಅದನ್ನೇ ಲಗ್ನಕ್ಕೇನೆ ಅಂತಾನ ನಾನು ಏನು ಮಾಡಲಿ ಹೇಳು ಅದು ಕರೆ ಏನ್ರಿ ಆ ಹುಡುಗಿ ನೋಡಿದ್ರೆ ನನಗೆ ನಿಟ್ಟು ಸೇರುವಲ್ತು ತೂ ಆ ಹುಡುಗಿ ಸರಿ ಇಲ್ಲ ಹೆಂಗೆ ಹೇಳದವ ಅಲ್ಲ ಅದಕ್ಕೆ ಯಾವುದೋ 20 ಫೋನ್ ಬರ್ತಿರ್ತಾವು ಮಾತಾಡ್ತಿರ್ತಾಳ ಜೊತೆಗೆ ಇನ್ನೊಂದು ಏನಂತಂದ್ರೆ ಇದು ಅದೆಂಥದ್ದು ಒಂದು ಕೆಲಸದ ಬಗ್ಗೆ ಗೊತ್ತಿಲ್ಲ ಬಗ್ಸಿ ಬಗ್ಗೆ ಗೊತ್ತಿಲ್ಲ ದೊಡ್ಡವರು ಸಣ್ಣವರು ಹಿರಿಯರು ಕಿರಿಯರು ಯಾವುದು ಗೊತ್ತಿಲ್ಲ ಒಂದು ಜಳಕ ಮಾಡೋದು ಪೂಜೆ ಒಂದು ದೇವ್ರ ದೀಪ ಹಚ್ಚೋದು ಗೊತ್ತಿಲ್ಲ ಹಿಂಗೆ ಬೆಳೆದು ಬಿಡತ್ತ ಹುಡುಗಿ ಅಯ್ಯೋ ದೇವ್ರೆ ನಾಳೆ ಅದನ್ನ ಅದೇನಂತಾರಲ್ಲ ಕಾಡು ಕಗ್ಗಲ್ ಕಟ್ಟದ ಮೂರ್ತಿ ಮಾಡೋದು ಎಷ್ಟು ಕಷ್ಟನೋ ಅಷ್ಟು ಕಷ್ಟ ಹಾಕಿ ನನ್ನ ಮನೆ ಸೊಸಿ ಮಾಡ್ಕೋಬೇಕಾದ್ರೆ ನಾನು ಅದು ಅಲ್ಲದೆ ಅವ್ರವ್ವ ಅಪ್ಪ ಹಂಗೆ ಬೇರೆ 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 ಆಗ್ಯಾರ ಎಲ್ಲ ನಿನ್ನ ಮಗಳು ಹೇಳಿರ್ಬೇಕಲ್ಲ ನನಗೆ ಆ ಹುಡುಗಿ ನನ್ನ ಮನೆ ಸೊಸಿ ಮಾಡ್ಕೊಳಕ್ಕೆ ಎಳ್ಳು ಕಾಳು ಇಷ್ಟ ಇಲ್ಲ ನಮ್ಮ ಅಣ್ಣನ ಮಗಳು ನನ್ನ ಮನೆ ಸೊಸಿ ಹಾಕೊಳ್ಳಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ
ಕಸ್ತೂರಿ ತಪ್ಪು ತಿಳ್ಕೊಬೇಡ. ನಿನಗೆ ಗೊತ್ತು ನಿಮ್ಮ ಮಾವಾರ ಯಾಕೆ ಇಷ್ಟೆಲ್ಲ ಮಾಡಿಬಿಟ್ರು, ಇಷ್ಟೆಲ್ಲ ಅಣ್ಣ ತಂಗಿ ನಡು ಕಿಪ್ಪಿ ಹಚ್ಚಿದ್ರು ಅಂತೇಳಿ. ನೀನು ಎಲ್ಲಿ ನಾಳೆ ನಿಮ್ಮ ಅಣ್ಣನ ಮಗಳನ್ನ ಮನೆ ಸೊಸಿ ಮಾಡ್ಕೋತೀವ ಅನ್ನೋ ಹೊಟ್ಟೆನಿಗೆ ದೌಡ ಅಣ್ಣ ತಂಗಿ ನಡು ತಂದಿಟ್ಬಿಟ್ರು. ನಿಂಗೆ ಇನ್ನೂ ಗೊತ್ತಾಗೋಲ್ತದ. ಗೊತ್ತಾತು. ಆದರೂ ಇವರಿಬ್ರು ಇಷ್ಟಪಟ್ರಂದ್ರೆ ಅಣ್ಣನ ಒಪ್ಪಿಸಿ ಹೆಂಗಾರ ಒಂದು ಮಾಡ್ಬೋದಾಗಿತ್ತು ಅನ್ಕೊಂಡಿದ್ದೆ. ಅಯ್ಯೋ ದೇವ್ರೆ, ಅತ್ತಿ ನೀನು ನಿನ್ನ ಮಗನ ಸರಿ ಬೆಳೆಸಿಲ್ಲ. ಯಾಕ್ಲೆ? ಮತ್ತಿನ್ನೇನು, ನಿನ್ನ ಮಗ್ಗ ಗುಣಕ್ಕಿಂತ ಮುಖ್ಯ ಅಂದ ಚಂದ ಆಗೈತಿ. ಚಂದನ್ ಕತ್ತಿ ಸಿಕ್ಕರು ಲಗ್ನಕ್ಕ ನಿನ್ನ ಮಗ. ಹಂಗ್ಯಾಕಂತಿಲೆ, ಏನೋ ವಯಸ್ಸಿನ ಹುಡುಗ ತಳಕು ಬೆಳಕು ನೋಡಿರ್ತಾನಲ್ಲ, ಹಂಗಾಗಿ ಒಂದು ಸ್ವಲ್ಪ ಚಂದಚಾರ ಇರಲಿ ಹುಡುಗಿಯಾರು ಮದುವೆ ಆಗಾರು ಅಂತಾನ ಅಷ್ಟೇ. ಅದಕ್ಕೆ ಹಿಂಗನ ಅನ್ನೋದು. ನೀನು ನೋಡು, ನೀನು ಹಂಗೆ ಚಂದಚಾರ ತಳಕು ಬೆಳಕು ಮಾಡಬಾರ್ದನ. ನನಗದೆಲ್ಲ ಇಷ್ಟ ಇಲ್ಲ. ಮಾಡ್ಬೋದು, ಆದರೆ ನಮ್ಮತನ ನಾವು ಬಿಡಬಾರ್ದಲ್ಲ ಅತ್ತಿ. ಮಾಡೋಣ, ಸ್ವಲ್ಪ ಮಾಡ್ತೇನೆ ನಾನು, ಅಂದ್ರೆ ಈಗ ಬೇಡ ಅಂತಷ್ಟೇ. ಫೀಸ್ ಕಟ್ಟಕ್ಕೆ 12 ಆಗೈತಿ. ನಮ್ಮ ಅಜ್ಜ ಪಾಪ ಅಷ್ಟು ಕಷ್ಟಪಟ್ಟು ಕಟ್ಟೈತಿ. ಈಗ ಮತ್ತು ನನಗೆ ಬ್ಯೂಟಿ ಪಾರ್ಲರ್ಗೆ ಹೋಗಕ್ಕೆ ರೊಕ್ಕ ಕೊಡು, ನಂಗೆ ಚಂದಚಾರ ಮಾಡ್ಕೊಳಕ್ಕೆ ರೊಕ್ಕ ಕೊಡು, ಅದಕ್ಕೆ ಕೊಡು ಇದಕ್ಕೆ ಕೊಡು ಅಂತಂದ್ರೆ ಹೆಂಗತ್ತಿ? ಬ್ಯೂಟಿ ಪಾರ್ಲರ್ಲೆ ಪುಕ್ಸಟ್ಟಿ ಮಾಡಿ ಕಳಿಸ್ತಾರಂತ ಮಡಿಯ. ಒಂದು ತೆಲಿ ಹಿಡಿದು ಬಾಚಿದ್ರ ಅಂದ್ರೆ 500 ರೂಪಾಯಿ 300 ರೂಪಾಯಿ 400 ರೂಪಾಯಿ ಅಂತಾರೆ. ಎಲ್ಲಿಂದ ಕೊಡಕ್ಕೆ ಹೋಗೋಣತ್ತಿ? ಅದು ಕರೆಯನ್ನ ಅಲ್ಲ. ನಿನಗೆ ಇರಮ್ಮ ಅತ್ತಿಗೆಮ್ಮ, ನಾನೇ ಒಂದು 1000 ರೂಪಾಯಿ ಕೊಡ್ತೇನೆ ಈಗ. ಬಾ, ಅದು ಯಾವ ಬ್ಯೂಟಿ ಪಾರ್ಲರ್ ಅಂತೀಯ ಅಲ್ಲಿ ಹೋಗಿ ಅದು ಏನು ಮಕ ತಿಕ್ಕಿಸ್ಕೊ. ಅದು ಮಕ ತಿಕ್ಕಿಸ್ಕೊ, ಅದೇನೋ ಹುಬ್ಬು ಗಿಬ್ಬು ಕತ್ತರಿಸ್ತಾರಂತಲ್ಲ ಅದೆಲ್ಲ ಮಾಡ್ಕೊ. ತೆಲಿಗಿಲಿ ಅದು ಏನೇ ಪ್ಯಾಸನ್ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಮಾಡ್ಕೊ. ಅದು ಏನು ಬೇಕೆಲ್ಲ ಮಾಡ್ಕೊ. ಏನು ಒಟ್ಟು ನೀ ಚಂದ ಕಾಣ. ನನ್ನ ಮಗನೂ ನಿನ್ನ ಮದುವೆ ಮಾಡ್ಕೋಬೇಕು ಅನ್ಬೇಕು ನೋಡು. ಸಾಧ್ಯನೇ ಇಲ್ಲತ್ತಿ. ಮಾಡ್ತೇನೆ ಅವನ್ನೆಲ್ಲ. ಆದರೆ ಅದೆಲ್ಲ ಮಾಡಿದ್ಮೇಲೆ ನಿನ್ನ ಮಗ ಏನಾರ ನನ್ನ ಮದುವೆ ಹಾಕಂದ್ರೆ ನಾನು ಸತ್ರು ಮದುವೆ ಆಗಲ್ಲ. ಯಾಕೆ ಹೇಳತ್ತಿ? ಯಾಕೆ ಹೇಳ ಅತ್ತಿ? ಅಂದ ಚಂದ ನೋಡಿ ಬಂದ್ರೆ ಅದನ್ನ ಯಾರ್ಯಾರ ಪ್ರೀತಿ ಅಂತಾರನತ್ತಿ? ಹೇಳಂಗಾರ ನೀನೇ ನೋಡೋಣ. ಹೌದು ಕಸ್ತೂರಿ, ಅಕ್ಕಿ ಹೇಳೋದ್ರಾಗೂ ಒಂದು ಅರ್ಥ ಐತಿ. ಅಂದ ಚಂದ ನೋಡಿದ್ರೆ ಯಾರ ಅದಕ್ಕೆ ಪ್ರೀತಿ ಅಂತಾರನ? ಹೌದಿಲ್ಲ? ಅವ್ನು ಗುಣನೂ ಮುಖ್ಯ ಅಲ್ಲ, ಬರೀ ಚಂದ ಮುಖ್ಯ ಅಂತೇಳಿ ಮನೇನು ಅನ್ನತ್ತಿದ್ಲ. ಏನು ಮಾಡ್ತಿ ಹೇಳ? ಹೋಗ್ಲಿ ಬಿಡು, ಮತ್ತೇನು ಮಾಡೋದು. ಅಲ್ಲ, ನಾನು ಒಂದಿಷ್ಟು ರೊಕ್ಕ ಕೊಡ್ತೀನಿ, ಚಂದನ ಚೂಡಿದಾರ. ಅಲ್ಲ, ನನ್ನ ಮಗನ ಕಾಲೇಜಿಗೆ ಮುಗೀತಲ್ಲ, ಈಗ ಬೆಂಗಳೂರಾಗ ನೀವು ಒಬ್ಬಕ್ಕೆ ಇರ್ತಿ. ನನ್ನ ಮಗ ಅಲ್ಲಿರಲ್ಲ, ಏನು ಮಾಡೋದು? ನನಗೂ ಇದಕ್ಕೆ ಏನು ಹೇಳೋದಂತೇಳಿ ಗೊತ್ತಾಗೋಲ್ತವ. ಇನ್ನೊಂದು ಯಾವುದೋ ಎಕ್ಸಾಮ್ ಬರೆಯೋದೈತಿ, ಹೋಗ್ಬೇಕು ಅನ್ನತ್ತಿದ್ದ. ಅದೇನು ಅಲ್ಲಿ ಬರೀತಾನೋ ಇಲ್ಲೇ ಇದ್ಕೊಂಡು ಬರೆಯೋದ, ನಂಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲವ. ಯಾವ ಎಕ್ಸಾಮ ನಮ್ಗೆ ಗೊತ್ತೂ ಆಗೋದಿಲ್ಲ ಬಿಡು. ಅದು ಚಂದ ಚೂಡಿದಾರ, ಚಂದನ. ಅಯ್ಯೋ, ಆ ಹುಡುಗಿ ಅದು ಎಂಥದ್ದು ಪ್ಯಾಂಟು ಹಿಂಗೆಲ್ಲ ಹಾಕೊಂತತೆ. ಅಯ್ಯೋ, ನೋಡ್ಬೇಕು ನೀನಾದ್ರೂ ಅವತಾರನ. ನಮ್ಮ ಮಾವಗಂತೂ ಒಟ್ಟು ಸೇರ್ವಲ್ತು. ಏನು ಮಾಡ್ತಿ? ಅವಂಗ ಮೊಮ್ಮಗನ ವಿರುದ್ಧ ಬ್ಯಾಡ ತಡಿ, ಈಗ ಮತ್ತು ನಾ ಬೇಡ ಅಂದ್ರೆ ಎಲ್ಲಿ ನನ್ನ ಸೊಸಿ ಅವ್ರ ಅಣ್ಣನ ಮಗಳು ತಂದು ಕಟ್ತಾಳ ಅನ್ನೋ ಹೊಟ್ಟೆ ನೀನು ಐತಿ. ಬೇರೆ ಹುಡುಗಿ ನೋಡೋಣ ಅಂತ ಹೇಳೀನಿ. ಆಯ್ತಪ್ಪ, ನಿಂಗೆ ನಮ್ಮ ಅಣ್ಣನ ಮಗಳನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ, ಬೇರೆ ಹುಡುಗಿನಾರ ನೋಡ್ತೀನಿ, ಈ ಹುಡುಗಿ ಬೇಡ ಅಂತ ನಾನು. ಎಲ್ಲ ಆಕಿನೇ ಬೇಕು ಅಂತ ಕುಂತಾನ. ಅದೇನೋ ದೇವ್ರಿಗೆ ಗೊತ್ತು. ಅದಕ್ಕೆ ನೀನು ಒಂದು ಸ್ವಲ್ಪ ಚಂದ ಕಾಣಕತ್ತೆ ಅಂದ್ರೆ ಒಂದು ವೇಳೆ ಮಾಡ್ಕೊತಾನ ಏನ ಅಂತ. ಬೇಡ ಕಸ್ತೂರಿ, ಬೇಡ. ನನ್ನ ಮಗಳು ನಿನ್ನ ಮನೆಗೆ ಬರೋದು ಬೇಡೇ ಬೇಡ. ನನ್ನ ಗಂಡಗೆ ಮೊದಲೇ ಇಷ್ಟ ಇಲ್ಲ ಅದು ನಿಮ್ಮ ಅಣ್ಣಗೆ. ಇನ್ನು ನಿಮ್ಮ ಅಣ್ಣ ಕೊಟ್ಟು ಲಗ್ನ ಮಾಡ್ದಂಗೆ ಆತವ. ಅದು ಅಲ್ಲದೆ ಮದುವೆ ಮಾಡ್ಕೊಂಡ್ಮೇಲೂ ನನ್ನ ಮಗಳು ಸುಖವಾಗಿರ್ತಾಳಂತ ನಾ ಹೆಂಗೆ ಹೇಳಕ್ಕಾಗತ್ತವ? ಹೌದಿಲ್ಲ? ನಿಮ್ಮ ಮಾವ ಇಲ್ಲದ ಕಂಡೀಷನ್ನು. ಅವ ಹಾಕು ಕಂಡೀಷನ್ನಿಗೆ ಮನುಷ್ಯರು ಬದುಕಕ್ಕತ್ತೆ. ಅದು ಅಲ್ಲದೆ ನಿಮ್ಮ ಮಾವ ಇಡೀ ಮನಿದೆಲ್ಲ ಪೂರ್ತಿ ನಿಮ್ಮ ಮಾವ ಹೇಳ್ದಂಗೆ ನಡೀತೈತಿ. ನನ್ನ ಮಗಳ ಜೀವನ ಎದಕ್ಕೆ ಬರ್ತೈತಿ? ಅದು ಅಲ್ಲದೆ ಇನ್ನೊಂದು 2 ವರ್ಷ ಕಲಿಯೋದೈತಿ. ಕಲೀಲಿ, ನನ್ನ ಮಗಳು ಒಳ್ಳೆ ರೀತಿ ಒಳಗೆ ಸಾಧನೆ ಮಾಡಲಿ, ಅದೇ ನನ್ನ ಖುಷಿ. ಆಗಲಿ ಬಿಡ್ರಿ ಅತ್ತೆಮ್ಮ, ನೀವು ಹೇಳ್ದಂಗೆ ಆಗಲಿ. ಆದರೆ ಒಂದೇ ಒಂದು ಮಾತು, ಮುಚ್ಚು ಮರಿ ಇಲ್ದಂಗೆ ಹೇಳ್ಬೇಕು. ನಿಮ್ಮವ್ವ ಮತ್ತು ಅಮ್ಮ ಅದಾಳ ಅಂತೇಳಿ ಸುಳ್ಳು ಹೇಳ್ಬಾರ್ದು. ಏನು ಹ್ಞೂ ಅಂದ್ರೆ ಹ್ಞೂ, ಹಾಂ ಅಂದ್ರೆ ಹಾಂ ಹೇಳ್ಬೇಕು ನಂಗೆ. ಏನತ್ತಿ ಅದು? ಅದು ನನ್ನ ಮಗ ಅಂದ್ರೆ ನಿಂಗೆ ಇಷ್ಟನಾ? ಹೋಗತ್ತಿ? ಇಲ್ಲಪ್ಪ, ಖರೆ ಹೇಳ್ಬೇಕು. ಇಷ್ಟ ಐತೆ ಇಲ್ಲ? ನಂಗೆ ನೀನಂದ್ರೆ ಇಷ್ಟ, ನಿನ್ನ ಮಗ ಅಂದ್ರೆ ಇಷ್ಟ ಇಲ್ಲ. ಯಾಕೆ ಹೇಳ? ನಿನ್ನ ಸೊಸೆ ಆದರೆ ನಮ್ಮ ಅತ್ತಿ ಚಲೋ ನೋಡ್ಕೊತಾಳ, ಅತ್ತಿ ಕಾಟಿರಲ್ಲ ಅಂತ ಗೊತ್ತು. ಆದರೆ ಏನು ಮಾಡೋದು, ನಿನ್ನ ಮಗ ಅಕ್ಕಿ ಇಷ್ಟ ಅಲ್ಲ ಅಷ್ಟೇ. ಇನ್ನಿದ್ರ ಬಗ್ಗೆ ಕೇಳಬೇಡತ್ತಿ. ಆಗಲಿ ಬಿಡವ, ಏನು ಮಾಡೋಕ್ಕತ್ತೈತಿ, ಎಲ್ಲ ನನ್ನ ಕರ್ಮ. ಅವ ನಿನ್ನ ಅಡುಗೆ ಮಠ ನನಗೆ ಕಾಯಕ್ಕಾಗಲ್ಲ, ನಾನು ಬರ್ತಾನೆ ತಗೋ. ನಮ್ಮ ಮಾವು ಬರೋದ್ರೊಳಗೆ ಹೋಗ್ಬೇಕು. ಅಯ್ಯೋ, ಅಡಿಗೆ ಆಗೈತಿ, ಊಟ ಮಾಡ್ಕೊಂಡು ಹೋಗ್ಬಿಡ ಬಾ. ತಾಟ ಹಚ್ಚೇ ಬಿಡ್ತಾನೆ, 12 ಆಗೈತಿ. ಏನಾಗಲ್ಲ, ಇವತ್ತೊಂದು 1/2 ತಾಸು ದೌಡು, 1 ಗಂಟೆ ಆಗಲಿ ಅಂತ ಯಾಕೈತಿ. ಬಾ, ಊಟ ಮಾಡಿಬಿಡ್ಬರ್ರಿ ಎಲ್ಲರೂ, ಆಮೇಲೆ ನೀವು ಹೋಗ್ಬೋದು ಆರಾಮಾಗಿ. ನಿಜ ಹೇಳ್ಬೇಕಂದ್ರೆ ನನ್ನ ಮಗಳು ನಿನ್ನ ಮನೆ ಸೊಸೆ ಆದರೆ ನಂಗೆ ಎಷ್ಟು ಸಂತೋಷ ಆಕಿತ್ತು ಗೊತ್ತನ. ಯಾಕೆ ಹೇಳ? ನನ್ನ ಮಗಳಿಗೆ ಅತ್ತೆಗೆ ನೀನೇ ಇರ್ತಿದ್ದಿ, ಅತ್ತಿ ಕಾಟಿರ್ತಿದ್ದಿಲ್ಲ. ಇನ್ನು ಪಾಪ ನಿನ್ನ ಗಂಡನ ಬಗ್ಗೆ ನಾನು ನೋಡೇನವ. ಪಾಪ ಅದಂತರೂ ಬಾಯ್ ಸತ್ತೋರು, ಅವ್ರಂತರೂ ಪಾಪ ಒಬ್ರಿಗೊಂದು ಬ್ರ ಅನ್ನಂಗಿಲ್ಲ. ಚಲೋ ನೋಡ್ಕೊಂತಿದ್ರಿ, ಅತ್ತಿ ಮಾವನ ಕಾಟಿರ್ತಿದ್ದಿಲ್ಲ. 4ನೇರ ಕಾಟನಕ್ಕೆ ಮಂಗಳನ್ನ ನಾನು ನೋಡೇನಿ. ಪಾಪ ಅದಂತರೂ ಪಾಪ ಬಂಗಾರದಂಥ ಹುಡುಗಿ. ಹಾಗಾಗಿ ಯಾವುದೂ ತೊಂದರೆ ಏನು ಇದ್ದಿದ್ದಿಲ್ಲ. ಅದು ಏನು ಮಾಡೋದು, ಋಣಾನ್ ಬಂದಿರ್ಬೇಕಲ್ಲವ. ಹೌದಿಲ್ಲ ಕಸ್ತೂರಿ? ಋಣಾನ್ ಬಂಧನ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಗತ್ತೆ ಹೇಳು? ಹೋಗ್ಲತ್ತಾಗ ನನ್ನ ಮಗಳೇನ ಕಲಿತೇನೆ ಅಂತಾಳ, ಕಲೀಲಿ. ಬಾ, ತಾಟಸ್ತೇನೆ. ಬೇಜಾರು ಮಾಡ್ಕೋಬೇಡ ಮಗಳೇ. ನಡಿ ಊಟ ಮಾಡೋಣ. ನಿಂಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಏನು? ಆ ಸುಮಾ ಬ್ಯಾಕ್ಗ್ರೌಂಡ್ ಅಷ್ಟು ಸರಿ ಇಲ್ಲತ್ತಿ. ಆಕೆಗೆ ಸುಮಾರು ಮಂದಿ ಲವರ್ಸ್ ಅದಾರ. ನನಗೆ ಗೊತ್ತಿರೋ ಪ್ರಕಾರನೇ ಒಂದು 3 ಮಂದಿ.
ಫೋನ್ ಮಾಡ್ತಿರ್ತಾರ, ಬೈಕ್ನೇ ಬಂದು ಬಿಟ್ಟು ಹೋಕ್ಕಾರ. ಆಮೇಲೆ ಮೆಸೇಜ್ ಎಲ್ಲ ಮಾಡ್ತಿರ್ತಾಳೆ. ರಾತ್ರಿ 2 ಗಂಟೆ ಆದರೂ ಮನಗಲ್ಲ. ನಾನೇ ಎಷ್ಟೋ ಸಲ ಅಂದಿನಿ, ಮಕ್ಕೋ ಸುಮ್ಮ ಯಾಕೆ ಯಾರು ಕೊಟ್ಟು ಮೆಸೇಜ್ ಮಾಡತ್ತಿ ಅಂತ ಕೇಳಿದಾಗ ಯಾರಿಲ್ಲ ಮಾಡಿದ್ಲು. ಮತ್ತೇನು ಹೇಳೋದು. ಆಮೇಲೆ ಒಂಥರ ಹೆಂಗಂದ್ರೆ ಫೋನ್ ಬರ್ತು ಗಂಟ್ಲೆ ಮಾತಾಡ್ತಾಳೆ. ನಾನು ಮಾವ ಹಚ್ಚನ ಎಷ್ಟೋ ಸಲ ಅಂತೇಳಿ ಮನೋಜಂದು ಅವನೇ ಹಚ್ಚಿರ್ಬೋದು ಅಂದ್ಕೊಂಡೆ. ಆದರೆ 1-2 ಸಲ ಅವನೇ ನನ್ನ ಫೋನಿಗೆ ಫೋನ್ ಮಾಡ್ಯಾನ. ಈಕಿ ನೋಡಿದ್ರೆ ತಾಸುಗಟ್ಲೆ ಮಾತಾಡಕತ್ತಾಳ. ಅವಾಗ ಯಾರ ಜೊತೆ ಮಾತಾಡತ್ತಾಳಕ್ಕೆ ನನಗೆ ಏನು ಮಾಡ್ತೀನಿ. ನನಗೆ ಆಕಿನ್ನ ಇಷ್ಟಪಡತ್ತಿಲ್ಲ ಅಂತ ಗೊತ್ತಿದ್ದಿದ್ರೆ ಅಲ್ಲ, ಆಕೆ ಕಡೆ ತಿರುಗಿ ನೋಡಲಿಲ್ಲ ಅಂದಿದ್ರೆ ಆಕೆ ಏನಾರು ಮಾಡ್ಕೊಂಡಾಳ, ಆಳ್ಕೊಂಡು ಬಿದ್ಕೊಂಡೋಲ್ಲ, ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ಇವನು ಆಕೆ ಇಷ್ಟ ಅಂತ ಹೇಳಿಬಿಟ್ಟಾನ. ಆದರೆ ಏನು ಮಾಡ್ತೀವಿ, ಆಕೆ ನೋಡಿದ್ರೆ ಇಂಥವು ಮಾಡಾಕತ್ತಾಳ. ಈಗ ನನಗೆ ಸಾಕ್ಷಿ ಏನೂ ಇಲ್ಲ, ಹಿಂಗೆ ಅನುಮಾನ ಊಹೆ ಪಹೆ ಅಷ್ಟೇ. ಪೂರ ಖಾತ್ರಿನೂ ಇಲ್ಲ. ಅನ್ನಕ್ಕೂ ಬಾರದು ಬಿಡಕ್ಕೂ ಬಾರದು. ಏನು ಮಾಡ್ತಿ. ಆದರೂ ಮನೋಜಿಗೆ 1-2 ಸಲ ಅಂದೆ ಮಾವ್ಗೆ. ಏನಂದೆ ಅಂದರೆ, ನೋಡು ಕಾಣೋದೆಲ್ಲ ಬೆಳಗಲ್ಲ, ಇಲ್ಲಿ ಆಕಿ ಇಷ್ಟು ಚಂದದಳ ಅಂತಿ, ಮತ್ತು ಒಬ್ಬರು ಇಲ್ಲಾರ್ದಂಗೆ ಇರ್ತಾರನೋ ಒಂದು ಸಲ ಎನ್ಕ್ವೈರಿ ಮಾಡ್ಕೊ ಅಂದೆ. ಅದೇನೇ ಇಲ್ಲ ತಗೋ ಅಂತ ಬಾಯ್ ಮಾಡಿದ. ನನಗೇನು ಮಾಡ್ತಿ, ನನಗೇನೋ ಅನುಮಾನ. ಒಂದು ಸಲ ನಾನು ನನ್ನ ಫ್ರೆಂಡಿಗೂ ಕೇಳಿದೆ, ಹೌದೇ ಆಕೆ ಬೇರೆ ಯಾರ್ಯಾರ್ದು ಕೂಟ ಅಡ್ಡಾಡ್ತಿರ್ತಾಳ ಅಂತೇಳಿ ಅಂದ್ಲು. ನನಗೆ ಯಾಕೆ ಬೇಕಂತ ಸುಮ್ಮನಾದೆ. ನಿಂಗಂತ ಹೇಳತ್ತೀನಿ ನಾನಂತೂ ಸುಳ್ಳು ಹೇಳತ್ತಿಲ್ಲತ್ತಿ, ಇಷ್ಟು ಮಾತ್ರ ಕರೆ. ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದತ್ತಿ, ವಿಚಾರಿಸ್ಕೊ. ಹೌದಾ, ಈಗ ಇಷ್ಟು ಹೇಳ್ತೀಯಲ್ಲ. ಮನೋಜುಗ ಹೇಳ್ಬಿಟ್ಟಿದ್ರೆ ಅವನೇ ಏನಾರ ಒಂದು ತೀರ್ಮಾನ ತೊಗೊತಿದ್ದ. ಸೊ ಈಗ ಹೇಳ್ತೀನಿ ನೀನು. ಸರಿ, ನಾನೇ ಹೋಗಿ ಮನೋಜನ ಕಡೆ ಮಾತಾಡ್ತೀನಿ. ಹಂಗೆ ಮಾಡ್ತೀನಿ. ಅಲ್ಲ, ನಿನ್ನ ಮಗ ನಾ ಹೇಳಿದ್ರೆ ನಂಬ್ತಾನ ನತ್ತಿ? ನಾ ಏನೋ ಬೇಕಂತಾನೆ ಹೇಳಕತ್ತೀನಿ ಅಥವಾ ಹಾಳ್ಗಡ್ಸಕ್ಕೆ ಅಂತ ತಿಳ್ಕೊಂಡ್ರೆ ನಾನೇನು ಮಾಡಲಿ? ಅದು ಸರಿ ಅಲ್ಲ. ಇರ್ಲಿ, ನಾನೇ ಹೋಗಿ ಮಾತಾಡ್ತೀನಿ ತಗೋ. ಬೇಕಾದ್ರೆ ನೋಡು, ಇದೇ ಮಾತೆ ಅಂತಾನ. ಸುಳ್ಳೆ ಸುಳ್ಳು ಈ ಭೂಮಿ ಮೇಲೆ ಎಲ್ಲ ಸುಳ್ಳು, ಅವನ ಸುಳ್ಳು ಸುಳ್ಳೆ ಸುಳ್ಳು ಈ ಭೂಮಿ ಮ್ಯಾಗೆ ಎಲ್ಲ ಸುಳ್ಳು, ಸುಳ್ಳು 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 ಸುಳ್ಳೆ ಸುಳ್ಳು ಈ ಭೂಮಿ ಮೇಲೆ ಎಲ್ಲ ಸುಳ್ಳು. ಹುಚ್ಚುಮುಳಿ ಏನಂದತ್ತಿ? ಹುಚ್ಚುಮುಳಿ ಅಂದೆ, ಮತ್ತೆ ಹುಚ್ಚರಂಗೆ ಡ್ಯಾನ್ಸ್ ಮಾಡಕತ್ತೀಯಲ್ಲ ಮತ್ತೆ. ಮಾವ, ನಿಮ್ಮ ಅದಾಳಲ್ಲ, ಯವ್ವ ದೇವ್ರೇ ಸುಳ್ಳು ಹೇಳಿದ್ಲು ಒಂದು ಬರ ಅಂದ್ರೆ ಅತ್ತಿ. ಅಷ್ಟು ಸುಳ್ಳು ಹೇಳೋದು ಎಲ್ಲಿಂದ ಕಲ್ತಿರ್ಬೇಕತ್ತಿ? ನಂಗೆ ಗೊತ್ತಾತ, ನಮ್ಮ ಅಜ್ಜನಿಂದಾನೇ ಕಲ್ತಿ ನೀನು. ನಮ್ಮಮ್ಮತ್ತಿ ಸುಳ್ಳು ಹೇಳಲ್ ಬಿಡು, ಪಾಪ ಸುಳ್ಳು ಅನ್ಬಾರ್ದು. ನಮ್ಮ ಅಪ್ಪನೂ ಸುಳ್ಳು ಹೇಳಲ್ಲಪ್ಪ. ನಮ್ಮ ಅಜ್ಜನೂ ಇಷ್ಟು ಸುಳ್ಳು ಹೇಳೋದು, ನೀ ನಮ್ಮ ಅಜ್ಜನ ನೋಡೇ ಕಲ್ತಿ ನೋಡು. ಎಲ್ಲ ಬಿಡಾಡಿ. ನಮ್ಮಪ್ಪಗ ಸುಳ್ಳು ಬುಡ್ಕ ಅಂತೀಯನ? ತಡಿ, ಫೋನ್ ಹಚ್ಚಿ ಹೇಳ್ತಾನೆ. ಯಪ್ಪ ನಿನಗೆ ಹಿಂಗಂದ್ ಲೋಡ್ ಅಂತ ಹೇಳ್ತಾನೆ, ತಡಿ, ಗೊತ್ತಾಕತ್ ನಿನಗಂದ್ರೆ. ಮಾವ, ಅತ್ತಿ ಎಷ್ಟು ಸುಳ್ಳು ಹೇಳ್ತದ ಗೊತ್ತಾ? ಅವ್ರ ಮುಂದೆ ಏನೇನು ಹೇಳ್ತ ಗೊತ್ತಾ? ಸಸ್ತ್ಯಾರಿಗೆ ಒಂದೀಟು ಸರ್ದ್ ನಿಲ್ಲಂಗಿಲ್ಲ ಅನ್ನಂಗಿಲ್ಲಂತೆ. ರೂಪಾಕುಂದೆ ತಪ್ಪಂತೆ, ಆಕಿನೇ ಮನೆ ಬೇಡ ಮಾಡ್ಕೊಂಡು ಹೋಗಿದ್ದಂತೆ. 1-2 ಎಳ್ಳ ಹೋದ್ಲು. ನನ್ನ ಮಗಳು ಭಾಳ ಒಳ್ಳೆಕಿ, ಹಂಗೆ ಹಿಂಗೆ ಅಜ್ಜನೂ ಹೇಳ್ತತಿ, ಅತ್ತಿನೂ ಹೇಳ್ತತಿ. ಎಂಥ ಸುಳ್ಳು. ನನಗೇನೋ ಭಾಳ ಮರ್ಯಾದೆ ಕೊಡ್ತಾರಂತ, ಸರ್ದ್ ನಿಲ್ಲ ಅನ್ನಂಗಿಲ್ಲಂತ. ಈಗ ಅಂದ್ಲು ಹುಚ್ಚುಮುಳಿ ಅಂತೇಳಿ ಅತ್ತಿ. ಅಲ್ಲ ಅವ್ರಿದ್ರಿಗೆ, ಅದಕ್ಕೆ ನಾನು ಅಂದೆ ಬಿಟ್ಟೆ. ತಾಡ್ಕೊಳಕ್ಕಾಗಲ್ಲ, ಒಂದೊಂದ್ಸಲ ಅಂತ ನಮ್ಮ ಅತ್ತಿ ಕೊಡ ಮರ್ಯಾದೆ ಅಂದೆ. ಬಡ ನೀನು ನಗಾಕತ್ತಿ. ನೀನು ಹೇಗೆ ಮಾತಾಡೋದಕ್ಕೆ? ಯಾಕಂದ್ರೆ ನಾ ಮರ್ಯಾದೆ ಕೊಡೋದಿಲ್ಲನೇ? ಅಲ್ಲವಾ, ಮರ್ಯಾದೆ ಕೊಡ್ತಿ, ಆದ್ರೆ ಸಣ್ಣಿಲ್ಲ ಅನ್ಲಾರ್ದಷ್ಟು ಅಂತಾಳಲ್ಲ, ಅದಕ್ಕೆ ಏನು ಹೇಳು. ನನಗೂ ಅದಕ್ಕೆ ಭಾರಿ ನಗು ಬಂದ್ಬಿಡ್ತು. ಎತ್ತಾಗಿಂದ ನಗಲು ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಸುಳ್ಳು ಹೇಳೋದು. ಊರ್ ಬಿಡಾಡಿ, ಸುಮ್ಮನಿರ. ನೋಡ್ದಿಲ್ಲ ಅವ್ರ ಮನೆ ಹೆಂಗಿತ್ತು, ಮಂತಾನೆ ಹೆಂಗಿತ್ತು. ಎಷ್ಟು ರಿಚ್ ಇದ್ರು, ಎಷ್ಟು ಒಂದು ರೀತಿ ಬೇಕಾದಂಗೆ ಎಲ್ಲ ಇತ್ತಪ್ಪ ಅವ್ರದ್ದು. ನನಗಂತೂ ನೋಡಿ ಭಾಳ ಖುಷಿ ಆಗ್ಬಿಡ್ತು. ನನಗನ್ನಿಸ್ತತಿ ಆ ಮನೆ ನೋಡ್ಬೇಕಾರೆ ನೀ ಗ್ಯಾರಂಟಿ ಹೇಳ್ತೇನೆ, ಆ ಹುಡುಗಿ ನನ್ನ ಮನೆಗೆ ಬಂದಮೇಲೆ ನನ್ನ ಮಗ ರಾಜನಂಗೆ ಇರ್ತಾನೆ. ಆ ಮನೆಗೆ ನನ್ನ ಮಗನೇ ಹಳೆಯ, ಇದ್ದ ಮಗನೂ ಸತ್ತೋಗ್ಯಾನಂತೆ. ನೀವು ಹೇಳಿದ್ರಲ್ಲ ಅವರೇ, ಇವ್ರು ಹೊರಗೆ ಮಾತಾಡಕ್ಕೆ ಹೋದಾಗ, ರಾಣಿ ಗತಿ, ಆಕಿನ ರಾಣಿ, ನನ್ನ ಮಗನ ರಾಜ. ಬೇಕಂದಂತ ಬಂಗಾರ ಹಾಕೋಬೋದು. ನಾನು ಎಲ್ಲ ತಂದಿದ್ದು ಯಾರಿಗೆ ಗೊತ್ತಾಗ, ಕೊಡ್ಲಾರ್ದಂಗೆ ಇರ್ತಾಳೆ. ನಾನು ಹೋದಾಗೂ ಅಷ್ಟೇ ಬೀಗ್ತಿ ಅಂತೇಳಿ ಬೇಕಂದಂಗೆ ಮೆರಿಬೋದಪ್ಪ. ದೊಡ್ಡ ಮಂತ್ಯಾನ ಸೊಸಿ, ನೀನು ದೊಡ್ಡ ಮಂತ್ಯಾನ ಸೊಸಿನೇ. ನಿನ್ಗೇನು ಬರ್ಬೇಕು ಅದೆಲ್ಲ ಬಂದಿರ್ತತೆ. ನನ್ನ ಮಗ ಇನ್ನೊಂದಕ್ಕೆ ಏನಪ್ಪ ಇಂಥ ಬಿಕ್ಕೇಡಿದ್ ಬಂದಿತ್ತಲ್ಲ ಅನ್ಕೊಂಡಿದ್ದೆ. ಒಳ್ಳೇದಾತ, ದೊಡ್ಡ ಮಂತ್ಯಾನ ಸೊಸಿ ಆಕಿನೂ. ನನ್ನಿಬ್ರು ಮಕ್ಕಳು ರಾಜ್ಯನಂಗಿರ್ತಾರೆ ಇನ್ಮೇಲೆ. ನೋಡ್ತೀರ ಅವಾಗ ನನ್ನಕ್ಕೆ ಎಷ್ಟು ಚಂದ ನೋಡ್ಕೊಂತಾಳ ಅಂತೇಳಿ ನೋಡಿ ನೀನು. ನಾನು ಆಕಿ ಜೊತೆಗೆ ಚಂದಾಗೆ ಇರ್ತೀನಿ. ನೀನು ಕೊಡ್ಡಿ ಕುಂಟಿ ಹಚ್ಚಿದೀಯಾ, ಆಕಿ ಇದ್ರಿಗೆ ಬೈಸ್ಕೊಳ್ಳೋದು ಗ್ಯಾರಂಟಿ. ಏನ ನೀನು ಆಕಿ ಜೊತೆಗೆ ಚಂದಾಗೆ ಇರು. ನಾನು ಸುದ್ದಿಗೆ ಬಂದ್ರೆ ಕೈ ಕಾಲು ಮುರಿದು ಮೂಲೆ ಕುಂದ್ರಸ್ತಾನೆ ಅಷ್ಟೇ. ಶೇಪ್ ಔಟ್, ಶೇಪ್ ನಿಕಾಲ್, ಅದೇನ ಅಂತಾರಲ್ಲ, ಕೇಸ್ ಕಲಾಸ್ ನಾಟಕ ಬಂದ್. ಏನ ನಾನು ಸುದ್ದಿಗೆ ಬರ್ಬೇಡ ಅಂತ ಹೇಳ್ಬಿಡ ನೀನು ಹೊಸ ಸೊಸಿಗೆ. ಅಯ್ಯೋ ದೇವ್ರೆ, ಇದೇನು ಬುದ್ಧಿಗೇಡೈತಪ್ಪ. ಒಂದಿಟ್ಟು ನಿನ್ನ ಹೆಂಡತಿಗೆ ಹೇಳ ಹೆಂಗಿರ್ಬೇಕಂತೇಳಿ. ಏನು